ಹಲೋ ಗೆಳೆಯರೆ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ನಲ್ಲಿ. ಇವತ್ತಿನ ಈ ಅಪ್ಡೇಟ್ ನಾನು ನೋಡಿ ಕೇಳಿ ನನಗಂತೂ ತುಂಬಾ 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 ಸಂತೋಷ ಆಗ್ತಾ ಇದೆ. ಅದಕ್ಕಾಗಿ ನೀವು ಕೂಡ ಈ ವಿಡಿಯೋ ನೋಡ್ರಿ ಲಾಸ್ಟಿನ ತನಕ. ಯಾಕಂದ್ರೆ ಈ ಅಪ್ಡೇಟ್ಗೋಸ್ಕರ ಕಳೆದ 3 ವರ್ಷದಿಂದ ನಾನು ಕಾಯ್ತಾ ಇದ್ದೆ. ಯಾಕಂದ್ರೆ ನಾನು ಒಂದು ಮ್ಯೂಸಿಕ್ ಚಾನಲ್ ಕೂಡ ನಡೆಸ್ತೀನಿ, ಒಂದು ಡ್ರಾಮಾ ಚಾನಲ್ ಕೂಡ ನಡೆಸ್ತೀನಿ. ಅದ್ರೊಳಗೆ ಎಷ್ಟು ಏನೇನ್ ತ್ರಾಸ ನನಗೆ ಆಗೈತಿ, ಎಷ್ಟು ಮುಂದೆ ತ್ರಾಸ ಆಕಿತ್ತು, ಇನ್ನ ಆಗುದಿದೆ ಅಂತ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ನೋವು ಆಗ್ತಿತ್ತು. ಈ ಯೂಟ್ಯೂಬ್ ಚಾನಲ್ ಮೇಲೆ ಕಳೆದ 4-5-6 ವರ್ಷದಿಂದ ನಾನು ಚಾನಲ್ಗಳು ಮಾಡಿ ನಾನು ಇಲ್ಲಿ ಅಪ್ಡೇಟ್ಗಳು ನಾನು ಮಾಡ್ತಾ ಇದ್ದೀನಿ. ಆದರೂ ಕೂಡ ನನಗೆ ಇಂಥದ ಒಂದು ಅಪ್ಡೇಟ್ ಬೇಕಿತ್ತು. ಅದು ಯಾವ ಅಪ್ಡೇಟ್ ಅಂತ ನಿಮಗೆ ಹೇಳ ಯಾಕಂದ್ರೆ ನಿನ್ನೆಲ್ದ ಮೊನ್ನೆ ಒಂದು ಚಾನಲ್ ನಾನು ರಿವ್ಯೂ ಮಾಡಿದೆ. ಶಾರ್ಟ್ ವಿಡಿಯೋದಲ್ಲಿ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನು ಹಾಕ್ತಾ ಇದ್ದಾರೆ. ಅಂಥ ಚಾನಲ್ಗಳು ಮೊನಿಟೈಸ್ ಆಗುದಿಲ್ಲ ಅಂತ ನಾನು ಹೇಳಿದ್ದೆ. ಈಗ ಹೊಸದ ಒಂದು ಯೂಟ್ಯೂಬ್ದ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಕೇಳಿದರೆ ನೀವು ಕೂಡ ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀರಿ. ಅದಕ್ಕಾಗಿ ಆ ಅಪ್ಡೇಟ್ ಕೇಳೋಕ್ಕಿಂತ ಮೊದಲು ಇಂಥ ಸರ್ಚ್ ಮಾಡಿ ನಿಮಗೋಸ್ಕರ ಇಂಥ ವಿಡಿಯೋ ತರ್ತೀನಿ. ಅಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಯಾಕೆ ಮಾಡಂಗಿಲ್ಲ, ಪ್ಲೀಸ್ ಅದಕ್ಕಿಂತ ಮೊದಲು ಒಂದು ಲೈಕ್ ಮಾಡ್ರಿ ವಿಡಿಯೋಗೆ, ಮತ್ತು ಸಬ್ಸ್ಕ್ರೈಬ್ ಮಾಡಬೇಡ್ರಿಲ್ಲ, ಬಿಡಬೇಡ ಸಬ್ಸ್ಕ್ರೈಬ್ ಮಾಡ್ರಿ. ಆ ಅಪ್ಡೇಟ್ ನಿಮಗೆ ನಾನು ಕಳಿಸ್ತೀನಿ. ಅದು ಅಪ್ಡೇಟ್ ಏನಿದೆ ಅದು ಅಪ್ಡೇಟ್ ನೋಡ್ರಿ. ನೀವು ಶಾರ್ಟ್ ವಿಡಿಯೋ ಮಾಡ್ತಿರೋ ಅಥವಾ ಲಾಂಗ್ ವಿಡಿಯೋ ಮಾಡ್ತಿರೋ, ನಿಮ್ಮ ವಿಡಿಯೋ ಸಿಂಗಾರ ಮಾಡಲಿಕ್ಕೆ ನೀವೇನು ಮಾಡ್ತೀರಾ, ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ಅನ್ನು ಯೂಸ್ ಮಾಡ್ತೀರಾ. ಅದು ಕಾಪಿರೈಟ್ ಇರ್ಬೋದು ಅಥವಾ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇರ್ಬೋದು. ಒಂದೊಂದ್ಸಲ ಏನು ಮಾಡ್ತೀರಿ, ಕಾಪಿರೈಟ್ ಬಂದಾಗ ನೀವೇನು ಮಾಡ್ತೀರಿ, ಕಾಪಿರೈಟ್ ಕ್ಲೇಮ್ ಬರ್ತೈತಿ. ಕ್ಲೇಮ್ ಬಂದರೆ ಏನಾಕೈತಿ, ಅಲ್ಲಿ ನಿಮಗೆ ಒಂದು ಆಪ್ಷನ್ ಕೊಡ್ತಾನೆ ಯೂಟ್ಯೂಬ್. ಏನು ಕೊಡ್ತಾನೆ ಅಲ್ಲಿ, ಕ್ಲೇಮ್ ಬಂದಿದ್ದಿಲ್ಲ ರೆವೆನ್ಯೂ ಶೇರಿಂಗ್ ಹತ್ರ ಬರ್ತೈತಿ ಅಥವಾ ಫುಲ್ ರೆವೆನ್ಯೂ ಶೇರಿಂಗ್ ಹತ್ರ ಬರ್ತೈತಿ. ಫುಲ್ ಅಮೌಂಟ್ ಆ ವಿಡಿಯೋ ಮೇಲೆ ಯಾರ್ದು ನೀವು ಮ್ಯೂಸಿಕ್ ಯೂಸ್ ಮಾಡಿರಲ್ಲ, ಆ ಮ್ಯೂಸಿಕ್ ಯೂಸ್ ಮಾಡಿದಕ್ಕೆ ನಿಮ್ಮ ಎಲ್ಲ ದುಡ್ದಿದ್ದು, ಆ ವಿಡಿಯೋ ದುಡ್ದಿದ್ದು ಎಲ್ಲ ರೆವೆನ್ಯೂ, ದುಡಿಮೆ, ದುಡ್ಡು ಎಲ್ಲ ಯಾವ ಮ್ಯೂಸಿಕ್ ನೀವು ಯೂಸ್ ಮಾಡಿರಲ್ಲ ಆ ಕಂಪ್ನಿಗೆ ಹೋಗ್ತೈತಿ. ಆ ಮ್ಯೂಸಿಕ್ ಮಾಲಕನಿಗೆ ಹೋಗಿತ್ತು. ಈಗ ಹಂಗಲ್ಲ. ಈಗ ಒಂದು ಹೊಸ ಅಪ್ಡೇಟ್ ಪ್ರಕಾರ ನೀವು ಬಹಳಷ್ಟು ಇಲ್ಲಿ ಚೇಂಜಿಂಗ್ ಮಾಡ್ಬೋದು. ಅದು ಏನು ಚೇಂಜಿಂಗ್ ಮಾಡ್ಬೋದು? ಈಗ ಯೂಟ್ಯೂಬ್ದವರು ಒಂದು ಬೀಟಾ ವರ್ಷನ್ ನಲ್ಲಿ ಒಂದು ಅಪ್ಡೇಟ್ ತರ್ತಾ ಇದ್ದಾರೆ. ಬಹಳ ಅತಿ ಬೇಗದಲ್ಲಿ ಇಂಡಿಯಾದಲ್ಲಿ ಎಲ್ಲರಿಗೂ ಇದು ರೋಲ್ ಔಟ್ ಆಗುತ್ತೆ. ಅದು ಯಾವ್ದು ಅಪ್ಡೇಟ್ ಅಂದ್ರೆ, ಅದು ಅಪ್ಡೇಟ್ ಏನಿದೆ, ನೀವು ಒಂದು ಬ್ಯಾಕ್ಗ್ರೌಂಡ್ ಒಂದು ಬ್ಲಾಗ್ ವಿಡಿಯೋ ಮಾಡಾಕ್ತೀರಿ, ಏನಾದರೂ ಎಕ್ಸ್ಪ್ಲೇನ್ ಮಾಡಾಕತ್ತೀರಿ, ಮತ್ತು ಯಾವ ಸ್ಟೋರಿ ಚಾನಲ್ ಮಾಡಾಕತ್ತೀರೋ ಅಥವಾ ಏನೇ ಮಾಡಾಕತ್ತೀರೋ, ಯಾರದೇ ಒಂದು ಥರ್ಡ್ ಪಾರ್ಟಿ ಮ್ಯೂಸಿಕ್ ಅನ್ನು ನಿಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ನಡೀತಾ ಇದೆ, ನೀವು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ನಿಮ್ಮ ಡೈಲಾಗ್ ನಡೀಲಾಗ್ತಾವ. ಅವಾಗ ನಿಮಗೆ ಕ್ಲೇಮ್ ಬಂದರೆ ನಿಮಗೆ ಏನಾಕಿತ್ತು, ಒಂದು ಆಪ್ಷನ್ ಬರ್ತಿತ್ತು, ಒಂದು ಆಕ್ಷನ್ ಬರ್ತಿತ್ತು. ಅಲ್ಲಿ ಹೋಗಿ ನೀವು ಏನು ಮಾಡಬೇಕಿತ್ತು, 10 ಸೆಕೆಂಡ್ ಅಥವಾ 1 ನಿಮಿಷದಿಂದ 2 ನಿಮಿಷದ ತನಕ ಈ ಪೊಸಿಷನ್ನಲ್ಲಿ ನೀವು ಇದು ಮ್ಯೂಸಿಕ್ ಯೂಸ್ ಮಾಡಿರಿ ಅಂತ ಬರ್ತಿತ್ತು. ಅಷ್ಟ ಪೊಸಿಷನ್ಗೆ ನೀವು ಟ್ರಿಮ್ ಮಾಡಬಹುದಿತ್ತು. ಆದರೆ ಟ್ರಿಮ್ ಮಾಡಿದಾಗ ಏನಾಗ್ತಿತ್ತು ಗೊತ್ತೈತೇನ್ರಿ, ನೀವು ಮುಂದೆ ಹೇಳಾಕತ್ತಿರಲ್ಲ ಏನು ಡೈಲಾಗ್ಗಳು, ಆ ಹಿಂದೆ ಮ್ಯೂಸಿಕ್ ಬಂದಿದ್ದ ಕಾರಣಕ್ಕೆ ಆ ಡೈಲಾಗು ಕೂಡ ಕಟ್ ಹಾಕಿತ್ತು. ಅಥವಾ ಆ ಮ್ಯೂಸಿಕ್ ತೆಗೆದು ಯೂಟ್ಯೂಬ್ ಲೈಬ್ರರಿಯಿಂದ ಬೇರೆ ಮ್ಯೂಸಿಕ್ ಅನ್ನು ಅಟ್ಯಾಚ್ ಮಾಡಿದ್ರು ಕೂಡ ನಿಮ್ಮ ಡೈಲಾಗ್ಗಳು ಕಟ್ ಹಾಕಿತ್ತು. ಇಂಥ ಕಾರಣದಲ್ಲಿ, ಇಂಥ ವಿಷಯದಲ್ಲಿ ಆ ವಿಡಿಯೋ ಎಲ್ಲ ಖರಾಬ್ ಆಕಿತ್ತು, ಎಲ್ಲ ಸತ್ಯಾನಾಶ ಆಗ್ಬಿಡ್ತಿತ್ತು. ಆವಾಗ ಆ ವಿಡಿಯೋ ಯಾರು ನೋಡಂಗಿಲ್ಲ, ವ್ಯೂಸ್ ಬರಂಗಿಲ್ಲ, ಹೌದಿಲ್ಲ? ಈಗ ಒಂದು ಹೊಸ ಯೂಟ್ಯೂಬ್ದ ಒಂದು ಅಪ್ಡೇಟ್ ಪ್ರಕಾರ ಏನಾಗ್ತೈತಿ, ನೀವು ಯಾರದೇ ಮ್ಯೂಸಿಕ್ ಅನ್ನು ಯೂಸ್ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲ ಅದು ಕಾಪಿರೈಟ್ ಐತೋ ಅಥವಾ ಕಾಪಿರೈಟ್ ಫ್ರೀ ಐತೋ, ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಿ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದಕ್ಕೆ ಕಾಪಿರೈಟ್ ಕ್ಲೇಮ್ ಬರ್ತೈತಿ. ಕ್ಲೇಮ್ ಬಂದ ಮೇಲೆ ನೀವೇನು ಮಾಡ್ತೀರಿ, ವಿಡಿಯೋ ಡಿಲೀಟ್ ಮಾಡಬೇಕು ಒಂದು, ಅಥವಾ ಅಷ್ಟ ಪೊಸಿಷನ್ ಕಟ್ ಮಾಡಬೇಕು ಒಂದು. ಎಷ್ಟು ಪೊಸಿಷನ್ನಲ್ಲಿ ಆ ಮ್ಯೂಸಿಕನ್ನು ಯೂಸ್ ಮಾಡಿರಲ್ಲ ಅಷ್ಟ ಪೊಸಿಷನ್ ಕಟ್ ಮಾಡಬೇಕು ಒಂದು. ಈಗ ಒಂದು ಆ ಯೂಟ್ಯೂಬ್ದ ಒಂದು ಬೀಟಾ ಅಪ್ಡೇಟ್ ಪ್ರಕಾರ ಅದು ಏನಿದೆ, ಅರೆಸ್ಟ್ ಸಾಂಗ್ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅರೆಸ್ಟ್ ಸಾಂಗ್ ಅಂದ್ರೆ ಏನು, ಎಷ್ಟು ಪೊಸಿಷನ್ಗೆ ನಿಮಗೆ ಅದು ಮ್ಯೂಸಿಕ್ ಅನ್ನು ನೀವು ಯೂಸ್ ಮಾಡಿರಲ್ಲ, ಆ ಮ್ಯೂಸಿಕ್ ಅನ್ನು ನೀವು ನಿಮ್ಮ ಡೈಲಾಗ್ಗಳಿಗೆ ಯಾವುದೇ ತೊಂದರೆ ಇರ್ಲಾರ್ದಂಗ ನೀವು ಅಷ್ಟ ಮ್ಯೂಸಿಕ್ ಅನ್ನು ಮ್ಯೂಟ್ ಮಾಡಬಹುದು. ಬರೀ ಈಗ ಒಂದು ವಿಡಿಯೋ ಮಾಡಾಕ್ತಿರಲ್ಲ, ಈಗ ನಾನು ವಿಡಿಯೋ ಮಾಡಾಕತ್ತೀನಿ, ಬರೀ ಮಾತಾಡ್ಲಾಕತ್ತೀನಿ, ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದೇ ಒಂದು ಡಿಂಗ್ ಡಾಂಗ್ ಮ್ಯೂಸಿಕ್ ನಡೀತಾ ಇದೆ, ಹೌದಲ್ವಾ? ಆ ಡಿಂಗ್ ಡಾಂಗ್ ಮ್ಯೂಸಿಕ್ಕಿಗೆ ನನಗೆ ಏನಾದರೂ ಕಾಪಿರೈಟ್ ಕ್ಲೇಮ್ ಬಂತಂದ್ರೆ ಈ ವಿಡಿಯೋಗೆ ಅಲ್ಲಿ ಅರೆಸ್ಟ್ ಸಾಂಗ್ ಅಂತ ಒಂದು ಆಪ್ಷನ್ ಬರ್ತೈತಲ್ಲ, ಆ ಅರೆಸ್ಟ್ ಸಾಂಗ್ ನಾನು ಕ್ಲಿಕ್ ಮಾಡಿದಾಗ ಅದು ಅದು ಕ್ಲಿಕ್ ಮಾಡಿದಾಗ ಇನ್ನೊಂದು ಬರ್ತೈತಿ, ಅರೆಸ್ಟ್ ಸಾಂಗ್ ಅಂತ ಬರ್ತೈತಿ. ಅರೆಸ್ಟ್ ಸಾಂಗಿಗೆ ನಾನು ಮತ್ತೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಆಗಿ ಆ ಬರೀ ಕೇವಲ ಸಾಂಗೇ ರಿಮೂವ್ ಆಗ್ಬಿಡ್ತೈತಿ. ನಿಮ್ಮ ಡೈಲಾಗ್ಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಯಾವುದೇ ಧಕ್ಕೆ ಬರುವುದಿಲ್ಲ. ಇಂಥ ಅಪ್ಡೇಟ್ ಕೇಳಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಯಾಕಂದ್ರೆ ಕಳೆದ 6-7 ವರ್ಷದಿಂದ ನಾನು ಚಾನಲ್ ನಡೆಸ್ತಾ ಇದ್ದೀನಿ. ಕಳಿಸಿದ ಒಂದು 7-8 ಚಾನಲ್ ನಾನು ಅದಾವ.
ಒಂದು 3-4 ಚಾನಲ್ ನಾನು ಎಂಟರ್ಟೈನ್ಮೆಂಟ್ ಕ್ಯಾಟಗರಿದು ಚಾನಲ್ಗಳು ಅದಾವ. ಆ ಚಾನಲ್ ಮೇಲೆ ಮ್ಯೂಸಿಕ್ಗಳು ನಾವು ಯೂಸ್ ಮಾಡ್ತೀವಿ. ನನಗೂ ಬಹಳಷ್ಟು ಕ್ಲೇಮ್ಗಳು ಬಂದಾವ. ಅದರದ ರೆವೆನ್ಯೂ ಎಲ್ಲ ಮತ್ತೊಬ್ಬರಿಗೆ ಶೇರ್ ಆಕೈತಿ. ಅದರಿಂದ ನನಗೆ ಭಾಳ ಅಂದ್ರೆ ಭಾಳ ನುಕ್ಸಾನ್ ಆಕ್ಕಿತ್ತು. ನಾನು ಕ್ರಿಯೇಟರ್ ಇದ್ರೂ ಕೂಡ ನನಗೆ ಭಾಳ ಅಂದ್ರೆ ಭಾಳ ನುಕ್ಸಾನ್ ಆಗ್ಲಾಗ್ತಿತ್ತು. ಈಗ ಆ ಅಪ್ಡೇಟ್ ಬಂದ ತಕ್ಷಣ ನಾನು ಎಲ್ಲ ಮ್ಯೂಸಿಕ್ಗಳು ಆ ವಿಡಿಯೋಗೆ ಕ್ರಿಯೇಟ್ ಮಾಡಿದಂಥ ವಿಡಿಯೋಗೆ ಅಪ್ಲೋಡ್ ಆಗಿದಂಥ ವಿಡಿಯೋಗೆ ಯಾವುದೇ ತೊಂದರೆ ಇಲ್ಲರಾದಂಗೆ ನಾನು ಡೈಲಾಗ್ಗಳು ಉಳಿಸ್ಕೊಂಡು ಮ್ಯೂಸಿಕನ್ನು ಮ್ಯೂಟ್ ಮಾಡಿ ನನ್ನ ಚಾನಲ್ದಿಂದ ನನ್ನ ವಿಡಿಯೋದಿಂದ ನಾನು ರೆವೆನ್ಯೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ದುಡ್ಡು ಇರಲಿ ಅರ್ನಿಂಗ್ ಮಾಡಬಹುದು. ಸೊ ಈ ಅಪ್ಡೇಟ್ ನಿಮಗೆ ಹೇಗೆ ಅನಿಸಿತ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಕಮೆಂಟ್ ಮಾಡಬೇಕು, ನೀವು ಕಮೆಂಟ್ ಮಾಡ್ರಿ. ಮತ್ತು ಚಾನಲ್ ಮೇಲೆ ಹೊಸದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ರಿ. ಯಾರೇ ನೀವು ಮ್ಯೂಸಿಕನ್ನು ಯೂಸ್ ಮಾಡ್ಲಾಕತ್ತಿರೋ ಇಷ್ಟು ದಿನ ಈಗ ಯೂಸ್ ಮಾಡಬೇಡ್ರಿ. ಈ ಅಪ್ಡೇಟ್ ಮುಂದೆ ಬರ್ತೈತಿ, ಈಗ ಯೂಸ್ ಮಾಡ್ಲಾಕ್ ಹೋಗಬೇಡ್ರಿ. ನಿಮ್ಮ ಸ್ವಂತ ಕ್ರಿಯೇಟಿವಿಟಿ ತೋರಿಸ್ರಿ. ಅಕಸ್ಮಾತ್ ನೀವು ಮೊದಲಿನ ವಿಡಿಯೋದಲ್ಲಿ ನೀವು ಏನಾದರೂ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಬರುವಂಥ ಈ ಅಪ್ಡೇಟ್ನಲ್ಲಿ ನಿಮ್ದೆಲ್ಲ ಸಾಂಗ್ಗಳು ನೀವು ಮ್ಯೂಟ್ ಮಾಡ್ಬೋದು. ನಿಮ್ಮ ಡೈಲಾಗ್ಗಳು ನಿಮ್ಮ ಅಲ್ಲೇ ಇರ್ತಾವ. ಸೊ ಈ ಅಪ್ಡೇಟ್ ಕೇಳಿದ ನನಗಂತೂ ಫುಲ್ ಆನಂದ ಆಯಿತು. ನಿಮಗೂ ಕೂಡ ಆನಂದ ಆಗಿರ್ಬೋದು. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ಗೆಳೆಯರಿಗೆ ಶೇರ್ ಮಾಡಿರಿ. ಈ ವಿಡಿಯೋ ಲೈಕ್ ಮಾಡಿರಿ. ಈ ವಿಡಿಯೋ ಹೇಗೆ ಅನಿಸಿತ್ತು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನ ನಮಸ್ಕಾರ. ಜವಾರಿ ಮಂದಿಗೆ.